ಹಲೋ ಹಾಯ್ ಸ್ನೇಹಿತರೆ, ನಾವೀಗ ತೋರಿಸ್ತಿರುವ ವಿಡಿಯೋ ಯಾವುದಪ್ಪ ಅಂತಂದರೆ ಮಂಜುರಾಬಾದ್ ಕೋಟೆ. ಇದು ಇರುವುದು ಬೆಂಗಳೂರಿಂದ 226 ಕಿಲೋಮೀಟರ್, ಹಾಸನದಿಂದ 45 ಕಿಲೋಮೀಟರ್, ಸಕಲೇಶಪುರದಿಂದ 3 ಕಿಲೋಮೀಟರ್ ಇರುವಂತಹ ಒಂದು ಮಂಜುರಾಬಾದ್ ಕೋಟೆ. ಇದು ಬನ್ನಿ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಮೇಲ್ಗಡೆ ಹೋಗುವಂತಹ ಮೆಟ್ಲಿಕೆ ಸಂಖ್ಯೆ 250 ಮೆಟ್ಲಿಕೆ ಇರುವಂತ ಹೇಳ್ತಿದ್ದಾರೆ ಇಲ್ಲಿನ ವೀಕ್ಷಕರು. ನೋಡ್ಕೊಂಡು ಹೋಗೋಣ ಬನ್ನಿ ಇಷ್ಟಿದೆ ಅಂತಂದೇಳಿ. ನೋಡ್ಬೋದು ಪ್ರವಾಸಿಗರು ಬೆಳಿಗ್ಗೆ 8 ಗಂಟೆಗೆ ಬಂದಾಗೆಲ್ಲ ನೋಡ್ಕೊಂಡು ಮಧ್ಯಾಹ್ನ ಟೈಮಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ. ನಾವು ಈಗ ಮಧ್ಯಾಹ್ನ 1 ಗಂಟೆ ಟೈಮಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇರ್ಬೋದೇನೋ 250 ಮೆಟ್ಲಿಕೆ ಇದೆ ಅಂತ ಅನಿಸುತ್ತೆ ನಮಗೆ. ಅರ್ಧಕ್ಕೆ ಈಗ ಬಂದಿದ್ದೀವಿ. ನೋಡ್ಬೋದು ಎಲ್ಲ ವೀಕ್ಷಕರೆಲ್ಲ ಬರ್ತಾ ಇದ್ದಾರೆ, ಮೇಲ್ಗಡೆಯಿಂದ ನೋಡಿಕೊಂಡು ಹೋಗ್ತಾ ಇರ್ತಾರೆ. ಇದು ಟಾಪ್ ಮೇಲ್ಗಡೆ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ನಿರ್ಮಾಣಗೊಂಡಿದೆ. ಇದು ಮಂಜುರಾಬಾದ್ ಕೋಟೆ ಟಾಪಲ್ಲಿರುವಂತಹ ಒಂದು ಎಂಟ್ರೆನ್ಸ್ ಪ್ಲೇಸು. ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಹಳೆಯದಾದಂತಹ ಒಂದು ಕೋಟೆ ಇದು. ಆದರೂ ಕೂಡ ಒಂದು ಸ್ವಲ್ಪನೂ ಇದಾದ ಹಾಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲ, ಇದು ಎಂಟ್ರೆನ್ಸು, ಕೋಟೆ ಒಳಗಡೆ ಹೋಗ್ತಿರುವಂತಹ ಮೇನ್ ಗೇಟ್ ಇದು. ನೋಡ್ಕೊಂಡು ಹೋಗೋಣ ಬನ್ನಿ. ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ಇದು ಒಳಗಡೆ ಹೋಗ್ತಿರುವಂತಹ ಪ್ಲೇಸು, ಎಂಟ್ರೆನ್ಸ್. ಕೋಟೆ ಒಳಗಡೆ ಹೋಗ್ತಿರುವಂತಹ, ಕೋಟೆಗೆ ಇದೊಂದೇ ದಾರಿ ಇರೋದು, ಕೋಟೆಗೆ ಇದೊಂದೇ ಬಾಗಿಲಿರುವಂತಹದ್ದು. ಬನ್ನಿ ಒಳಗಡೆ ಹೋಗೋಣ್ರಿ, ನೋಡೋಣ ಏನೇನಿದೆ ಅಂತಂದೇಳಿ. ಈ ಕೋಟೆ ಬಾಗಿಲು ಹಾಕಿದರೆ ಒಳಗಡೆ ಹೋಗೋಕ್ಕೆ ಎಲ್ಲಿ ಜಾಗ ಇಲ್ಲ, ಹಾಗಾಗಿ ಇದೊಂದೇ ಗೇಟು ಒಳಗಡೆ ಹೋಗೋಕ್ಕೆ. ನೋಡ್ಬೋದು ಇಲ್ಲಂತೂ ಎಂಥ ಬಿಸಿಲುಗಾಲದಲ್ಲಿ ಬಂದರೂ ಕೂಡ, ತುಂಬ ಬಿಸಿಲುಗಾಲದಲ್ಲಿ ಬಂದರೂ ತುಂಬ ಕೂಲಾಗಿರುತ್ತದೆ. ಇಲ್ಲಿ ಕಲ್ಲುಗಳಾಗಲಿ ಮತ್ತು ಈ ಕಡೆ ಗೋಡೆ ಆಗಲಿ, ಇಲ್ಲಿ ಒಂದು ಕುತ್ಕೊಂಡ್ಬಿಟ್ರೆ ಫುಲ್ ತಣ್ಣಗಿರುತ್ತೆ. ಹಾಗಾಗಿ ಎಷ್ಟೋ ಜನ ಇಲ್ಲಿ ಬೇಸಿಗೆಯಲ್ಲಿ ಬಂದು ಇಲ್ಲಿ ಕುತ್ಕೊಂಡು ವಿಶ್ರಾಂತಿ ತಗೊಂಡು ಕೋಟೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡ್ಬೋದು ಕೋಟೆಯನ್ನು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ. ಇವೆಲ್ಲ ರೂಮ್ಸ್ಗಳಿವೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ವಿದೇಶಗಳಿಂದ ಎಲ್ಲ ಬಂದು, ಇಲ್ಲಿಂದ ಟೂರಿಸ್ಟ್ ಬಂದು ಇಲ್ಲಿ ಕೋಟೆನ ಭೇಟಿಯಾಗಿ ಇಲ್ಲಿರುವಂತಹ ಪ್ಲೇಸು ಮತ್ತು ಇಲ್ಲಿನ ಜಾಗ, ಇಲ್ಲಿನ ಮಾಹಿತಿಯನ್ನು ತಿಳ್ಕೊಂಡು ಕೆಲವಾರು ಎಲ್ಲ ಶೂಟಿಂಗ್ ಎಲ್ಲ ಮಾಡಿದ್ದಾರೆ. ಈ ಕಡೆ ಒಂದು ಕರ್ನಾಟಕದಲ್ಲಿ 10 ಶೂಟಿಂಗ್ಗಳನ್ನು ಇಲ್ಲಿ ಮಾಡಿದ್ದಾರೆ. ಅವು ಯಾವಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ಬೋದು ಯಾವ ಥರ ಕೋಟೆಯನ್ನು ಕಟ್ಟಿದ್ದಾರೆ. ಒಳಗಡೆ ಹೋಗ್ತಿರುವಂತಹ ಪ್ಲೇಸ್ ಇದು. ನೋಡ್ಬೋದು ಎಲ್ಲ ಯಾವ ಥರ ಇದು ಮಾಡಿದ್ದಾರೆ ಅಂತ ಹೇಳಿ. ತುಂಬ ಚೆನ್ನಾಗೇ ಮಾಡಿದ್ದಾರೆ ಸ್ನೇಹಿತರೆ. ಇನ್ನೊಂದ್ಸತಿ ಅಡ್ರೆಸ್ ಹೇಳ್ತೀನಿ. ಇದಿರುವುದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಕಂಡುಬಂದಂತಹ ಒಂದು ಮಂಜುರಾಬಾದ್ ಕೋಟೆ. ಇದು ಫುಲ್ ಟಾಪ್ ಮೇಲೆ, ಇದು ಟಾಪಲ್ಲಿ ಒಳಗಡೆ ಹೋಗ್ತಾ ಇರುವಂತಹ ಫುಲ್ ಟಾಪಲ್ಲಿ. ಇಲ್ಲಿಂದ ಈ ಕಡೆ ಎಲ್ಲ ಹೋದರೆ ಫುಲ್ ಕೋಟೆನೇ ಮೇಲ್ಗಡೆ. ಇದೆಲ್ಲ ಫುಲ್ಲು ಕೋಟೆನೇ ಮೇಲ್ಗಡೆ. ನೋಡ್ಬೋದು ಯಾವ ಥರ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಫುಲ್ ವೀಡಿಯೋ ಎಲ್ಲ ನೋಡ್ಬೋದು. ನಾವು ಬಂದಿಲ್ಲ, ಅಲ್ಲೇ 2 ದಿನ ಆಯಿತು. 2 ದಿನದಿಂದ ಈ ಕೋಟೆಯನ್ನು ನೋಡ್ತಾನೆ ಇದ್ದೀವಿ. ಭಾಳ ಸಂತೋಷ ಆಯಿತು, ಖುಷಿ ಆಯಿತು. ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸ್ನೇಹಿತರೆ. ನೋಡ್ಬೋದು ವೀಕ್ಷಕರು ಎಲ್ಲ ಮಂಜುರಾಬಾದ್ ಕೋಟೆನ ನೋಡೋದಕ್ಕೆ ಪ್ರವಾಸಿಗರು ಎಲ್ಲ ಬರ್ತಾ ಇದ್ದಾರೆ. ಕೆಲವರೆಲ್ಲ ಬಂದು ಹೋಗ್ತಾ ಇದ್ದಾರೆ. ನಾವು ಕೂಡ 2 ದಿನದಿಂದ ಇಲ್ಲಿ ಬಂದು ಇಲ್ಲಿನ ಮಾಹಿತಿ ಮತ್ತು ಇಲ್ಲಿನ ಎಲ್ಲ ತಿಳ್ಕೊಂಡು ಎಲ್ಲ. ಈ ಕೋಟೆಯನ್ನು ಟಿಪ್ಪು ಸುಲ್ತಾನ್ ಅವರು 1792ರಲ್ಲಿ ನಿರ್ಮಾಣ ಮಾಡಲಾಗುತ್ತದೆ. ಈ ಕೋಟೆಯ ರಕ್ಷಣೆಗಾಗಿ ಮೇಲ್ಗಡೆ ಗೋಪುರವನ್ನು 8 ಗೋಪುರಗಳನ್ನು ನಿರ್ಮಿಸಲಾಗಿದೆ. ಆ 8 ಗೋಪುರಗಳನ್ನು ಮೇಲ್ಗಡೆಯಿಂದ ನೋಡಿದರೆ ನಕ್ಷತ್ರ ಥರ ಕಾಣ್ತಾ ಇದೆ. ಆ ಗೋಪುರದಲ್ಲಿ ಸೈನಿಕರು ಕೂಡ ಕೋಟೆ ಕಾವಲುಗಾರರಾಗಿ ಇರ್ತಾರೆ. ಡ್ರೋನ್ ಶೂಟಲ್ಲಿ ನೋಡ್ಬೋದು ಆ ನಕ್ಷತ್ರಗಳು ಯಾವ ಥರ ಇದೆ. 8 ನಕ್ಷತ್ರಗಳು ಕಂಡು ಬರುತ್ತವೆ, ಅದರಲ್ಲಿ ಸೈನಿಕರು ಇರ್ತಾರೆ. ಇದು ಫುಲ್ಲು ಬೆಟ್ಟದ ಮೇಲ್ಗಡೆ ಕೋಟೆ ಫುಲ್ ವೀಡಿಯೋ ಇದು. ನೋಡ್ಬೋದು ಯಾವ ಥರ ಇದೆ ಅಂತಂದೇಳಿ ಫುಲ್ ವೀಡಿಯೋ, ಫುಲ್ಲು ವ್ಯೂವಲ್ಲಿ ತೋರಿಸ್ತಿರುವಂತಹದ್ದು. ಇದು ಒಳಗಡೆ ಏನಿದೆ ನೋಡ್ಕೊಂಬರೋಣ ಬನ್ನಿ. ಒಳಗಡೆ ಮದ್ದು ಗುಂಡು ಮತ್ತು ಸೈನಿಕರು ಏನಾದರೂ ಶಸ್ತ್ರಾಸ್ತ್ರಗಳನ್ನು ಇಡುವಂತಹ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಒಳಗಡೆ ಯಾರಿಗೂ ಕಾಣದ ಹಾಗೆ ಈ ಒಳಗಡೆ ಇರ್ತಿದ್ರು ಅಂತ ಇಲ್ಲಿನ ಸ್ಥಳೀಯರು ಮಾಹಿತಿಯನ್ನು ನೀಡಿದ್ದಾರೆ. ನೋಡ್ಬೋದು, ಏನು ಕಾಣಲ್ಲ ಅಷ್ಟು ಇದರಲ್ಲಿ ಮದ್ದುಗುಂಡುಗಳನ್ನು ಸೈನಿಕರು ಇಲ್ಲಿ ಬಚ್ಚಿಡ್ತಿದ್ರು ಅಂತ ಹೇಳ್ತಿದ್ರು. ನೋಡ್ಬೋದು ಏನು ಕಾಣಲ್ಲ ಒಳಗಡೆ, ಅಷ್ಟು ಭದ್ರವಾಗಿ ಚೆನ್ನಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ನೋಡಿ ನೆಕ್ಸ್ಟ್ ಮುಂದೆ ನೋಡ್ಕೊಂಬರೋಣ ಬನ್ನಿ ಮುಂದೆ ಏನಿದೆ ಅಂತ.
ಓಹೋ, ಇದೆಲ್ಲ ಫುಲ್ಲು ಟಾಪಲ್ಲಿ ಕಾಣುವಂತಹ ಫುಲ್ ವ್ಯೂ ಇದು. ಇಲ್ಲೇನೋ ಇದೆ, ಇಲ್ಲಿ ನೋಡ್ಕೊಂಬರೋಣ ಬನ್ನಿ. ಇದು ಸೇಮ್ ಅದೇ ಥರವ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಮಳೆಗಾಲದಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಮೇಲಕ್ಕೆ ಹತ್ತ ಬರೋದು. ಓಕೆ, ಆಯಿತು, ಕಾಪಾಡ್ಕೊಂಡು ಹೋಗೋಣ. ಇಲ್ಲಿ ಏನೋ ಗುಹೆ ಥರ ಇದೆ, ನೋಡ್ಕೊಂಡು ಹೋಗೋಣ ಬನ್ನಿ. ಒಳಗಡೆ ಏನಿರ್ಬೋದು ಅಂದರೆ ಒಳಗಡೆ ಮಾತ್ರ ತುಂಬ ತಂಪಾಗಿ ಇದೆ ಒಳಗಡೆ. ಆದರೆ ಒಳಗಡೆ ಏನಿದೆ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಕೂಡ ಸೇಮ್ ಸೈನಿಕರಿಗೆ ಮದ್ದು ಗುಂಡುಗಳು ಮತ್ತು ಗನ್ನುಗಳು ಮತ್ತು ಶಸ್ತ್ರಾಸ್ತ್ರಗಳು ಇಡುವಂತಹ ಒಂದು ಸೀಕ್ರೆಟ್ ಜಾಗನ ಅಂತಲೇ ಹೇಳ್ಬೋದು. ಇಲ್ಲಿನ ಕೋಟೆಯನ್ನು ಒಳಗಡೆ, ಭೂಮಿಯ ಒಳಗಡೆ ಶಸ್ತ್ರಾಸ್ತ್ರಗಳನ್ನು ಇಡೋಕ್ಕೆ ಮಾಡಿರುವಂತಹ ಒಂದು ಸಂಗಮ ಥರ ಮಾಡಿರುವಂತಹ ಒಂದು ಜಾಗ ಇದು. ತುಂಬ ಚೆನ್ನಾಗೇ ಮಾಡಿದ್ದಾರೆಲ್ಲ. ಒಳಗಡೆ ಯಾರಿಗೂ ಇಷ್ಟು ಬಂದ್ರೂ ಗೊತ್ತಾಗಲ್ಲ. ಚೆನ್ನಾಗಿ ನೀಟಾಗಿ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಇಟ್ಟಿದ್ರು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಿರ್ತಾರೆ. ಓಕೆ ಬನ್ನಿ, ಹೊರಗಡೆ ಹೋಗಿ ನೋಡ್ಕೊಂಬರೋಣ ಮತ್ತೆ ಏನೇನಿದೆ ಅಂತಂದು. ಎಲ್ಲ ಪ್ರವಾಸಿಗರೆಲ್ಲ ಯೂಟ್ಯೂಬ್ಗೆ ಹಾಕೋಕ್ಕೆಲ್ಲ ವೀಡಿಯೋ ಮಾಡಿಸ್ತಾ ಇದ್ದಾರೆ ಎಲ್ಲ. ತುಂಬ ಅದ್ಭುತನೇ ಹೇಳ್ಬೋದು ಈ ಪ್ಲೇಸ್ ಮಾತ್ರ. ನೀವು ಕೂಡ ಬರೋ ಹಾಗಿದ್ರೆ ನೆಕ್ಸ್ಟು ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ನೋಡ್ಕೊಳ್ಳಿ, ಎಂಜಾಯ್ ಮಾಡಿ. ಚೆನ್ನಾಗಿದೆ ಪ್ಲೇಸ್ ಮಾತ್ರ, ತುಂಬ ಅದ್ಭುತವಾಗಿದೆ. ಇದು ಫುಲ್ಲು ಕೋಟೆ ಮೇಲ್ಗಡೆ, ಟಾಪ್ ಮೇಲ್ಗಡೆ ಹೋಗ್ತಿರುವಂತಹ ಪ್ಲೇಸ್ ಇದು. ಅವ ನಿಮಗೆ ತೋರಿಸಿದ್ದು ಮಧ್ಯ ಇದು. ಈಗ ಇದು ಫುಲ್ ಎಂಟ್ರೆನ್ಸ್ ಮೇಲೆ, ಫುಲ್ ಟಾಪ್ ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಇವೆಲ್ಲ ಸ್ಟಾರ್ ಆಕಾರದಲ್ಲಿ ಕಂಡುಬಂತಹ ಮೂಲೆಗಳಿವೆಲ್ಲ ನೋಡ್ಬೋದು. ಎಷ್ಟು ಚೆನ್ನಾಗಿ 8 ಸ್ಟಾರ್ ಥರ ತೋರಿಸ್ತಾ ಇದೆ. 8 ಮೂಲೆಗಳು ನಕ್ಷತ್ರ ಥರ ತೋರಿಸ್ತಾ ಇದೆ ಈ ಸಿಂಬಲ್ಲು. ಬನ್ನಿ ನೋಡ್ಕೊಂಬರೋಣ ಬನ್ನಿ. ಅಲ್ಲಿ ಮೂಲೆಯಲ್ಲಿ ಏನಿದೆ, ಅದೇನು ಸುರಂಗ ಮಾರ್ಗನ ಅಥವಾ ಮತ್ತೊಂದು ಏನಿದು, ಬನ್ನಿ ನೋಡ್ಕೊಂಬರೋಣ ಬನ್ನಿ. ಒಳಗಡೆ ಹೋಗ್ತಾ ಇದ್ದೀವಿ. ಓ ಸೂಪರ್. ಹಾಂ ಏನಿದು, ಏನು ಕಾಣ್ತಾನೆ ಇಲ್ಲ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಇದು ಕೋಟೆ ಸೈನಿಕರು ಕಾವಲು ಕಾಯಿರುವಂತಹ ಪ್ಲೇಸ್ ಇದು. ಯಾರಾದರೂ ಅಟ್ಯಾಕ್ ಮಾಡೋಕ್ಕೆ ಇಲ್ಲಿ ಕಾಣಿಸ್ತಿರುವ ಕಿಟಕಿಗಳು ಯಾವಪ್ಪ ಅಂತಂದರೆ ಸೈನಿಕರು ಇರುವಂತಹ ಪ್ಲೇಸ್. ಯಾರಾದರೂ ಕೋಟೆನ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಈ ಕಿಟಕಿ ಮುಖಾಂತರ ನೋಡಿ ಅವರನ್ನು ಬಂಧಿಸಲಾಗುವುದು ಮತ್ತು ಅಥವಾ ಅವರನ್ನು ಶೂಟ್ ಮಾಡಲಾಗುವುದು. ಇಲ್ಲಿ ಸೈನಿಕರು ಇರುವಂತಹ ಪ್ಲೇಸ್. ಇಲ್ಲಿ ಯಾರಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಇಲ್ಲಿಂದ ಕಾಣುತ್ತೆ ಅವರಿಗೆ ಸೈನಿಕರಂಥ ಪ್ಲೇಸು. ಬರೀ ನೆಕ್ಸ್ಟ್ ವಿಡಿಯೋ ನೋಡ್ಕೊಂಬರೋಣ, ಮುಂದೆ ಹೋಗೋಣ ಬನ್ನಿ. ನೋಡಿ ಎಷ್ಟು ಎಲ್ಲ ಕಿಟಕಿಗಳು, ಎಷ್ಟು ಸೆಕ್ಯೂರಿಟಿ ಇರುತ್ತೆ, ಎಷ್ಟು ಚೆನ್ನಾಗೆಲ್ಲ ಮಾಡಿದಾರೆಲ್ಲ ನೋಡ್ಬೋದು. ಎಷ್ಟು ಭಾಳ ಚಿಕ್ಕ ಕಂಡಿಗಳಿಗೆಲ್ಲ ಇದು. ಒಳಗಡೆ ಏನಿದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಇದ್ರಲ್ಲಿ ಮಾಡಿರ್ತಾರೆ ಒಳಗಡೆ. ಬನ್ನಿ ಮುಂದೆ ನೋಡ್ಕೊಂಬರೋಣ. ಇದೆಲ್ಲ ಕೋಟೆ ಹೊರಗಡೆ ಔಟ್ ಸೈಡ್ ಕಾಡುವಂತಹ ಹಚ್ಚ ಹಸಿರು ಪ್ರದೇಶ ಇದೆಲ್ಲ. ಇದು ಕೋಟೆ ಮಧ್ಯೆ ಇರುವಂತಹ ಪ್ಲೇಸ್ ಇದು. ಮಳೆಗಾಲ ಬಂದರೆ ಇಲ್ಲಿನ್ನೂ ಮತ್ತೆ ಫುಲ್ಲೆಲ್ಲ ಚೆನ್ನಾಗಿರುತ್ತೆ ಹಚ್ಚ ಹಸಿರು. ಈಗ ಬೇಸಿಗೆ ಕಾಲ ಇರೋದ್ರಿಂದ ಸ್ವಲ್ಪ ಎಲ್ಲ ಹಸಿರು ಕಡಿಮೆ ಆಗಿದೆ. ಮಳೆಗಾಲದಲ್ಲಿ ಬಂದರೆ ಇನ್ನೂ ತುಂಬ ಫುಲ್ಲು ಹುಲ್ಲು ಹಸಿರೆಲ್ಲ ಚೆನ್ನಾಗಿ ಕಾಣುತ್ತೆ. ನೋಡ್ಕೊಂಬರೋದು ಬನ್ನಿ. ಇಲ್ಲೇನೋ ಒಂದು ಗುಹೆ ಥರ ಇದೆ ಒಳಗಡೆ. ಇದು ಸೇಮ ಅಥವಾ ಬೇರೆ ಥರ ಏನಿದೆ ನೋಡ್ಕೊಂಬರೋದು ಬನ್ನಿ. ಹೊರಗಡೆ ಹೋಗ್ತಾ ಇದ್ದೀವಿ. ಏನಿದು, ಸೇಮ್ ಇದು ಅದೇ ಥರನೇ. ಇದೆಲ್ಲ ಸ್ವಲ್ಪ ಎಲ್ಲ ಹಾಳಾಗಿದೆ. ವೀಕ್ಷಕರೆಲ್ಲ ಬಂದಂತಹ ಟೂರಿಸ್ಟ್ಗಳೆಲ್ಲ ಅಲ್ಲೆಲ್ಲ ಮೇಲ್ಗಡೆ ಹತ್ತಿ ಎಲ್ಲ ಸ್ವಲ್ಪ ಏನೋ ಡ್ಯಾಮೇಜ್ ಇದಾಗಿ ಸ್ವಲ್ಪ ಅದೆಲ್ಲ ಸ್ವಲ್ಪ ಹಾಳಾಗಿದೆ. ದಯವಿಟ್ಟು ನೆಕ್ಸ್ಟ್ ಬರುವಂತಹ ಟೂರಿಸ್ಟ್ಗಳು ಆ ಥರ ಮಾಡಬೇಡಿ ಅಂತ ಹೇಳ್ತೀವಿ. ಓಕೆ, ಮುಂದೆ ನೋಡ್ಕೊಂಬರೋಣ ಬನ್ನಿ. ಈ ವಿಡಿಯೋ ಫುಲ್ ಟಾಪಲ್ಲಿ ಇರುವಂತಹ ಇದನ್ನು ಡ್ರೋನ್ ಶೂಟಲ್ಲಿ ನೋಡಿದರೆ ಫುಲ್ ನಕ್ಷತ್ರ ಥರ ಕಾಣುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಲೆಫ್ಟ್ ಸೈಡಲ್ಲಿ ಸಿಂಬಲ್ ಹಾಕಿದೆ ನೋಡಿ, ಅದೇ ಥರ ಈ ಕೋಟೆ ಕಾಣುತ್ತೆ. ನಕ್ಷತ್ರ ಥರ ಇರುವಂತಹ ಒಂದು ಕರ್ನಾಟಕದಲ್ಲಿ ಅತಿ ಸುಂದರವಾದಂತಹ ಒಂದು ಕೋಟೆ ಅಂತಲೇ ಹೇಳ್ಬೋದು. ಇದನ್ನು ಮಧ್ಯದಲ್ಲಿ ಒಂದು ಚಿಹ್ನೆ ಹಾಕಿದೆ ನೋಡಿ. ಇದು ಗುಹೆ ಒಳಗಡೆ ನೋಡ್ಕೊಂಡು ಬನ್ನಿ ಯಾವ ಥರ ಇದೆ ಅಂತಂದೇಳಿ. ಒಳಗಡೆ ಮಾತ್ರ ತುಂಬ ಚೆನ್ನಾಗಿ ಮೆಟ್ಲಿಕ್ಕೆ ಇಲ್ಲಿ ಮೇಲ್ಗಡೆ ಹೋಗೋಕ್ಕಿದ ಇಲ್ಲಿ ಎಲ್ಲ ಚೆನ್ನಾಗಿ ಮಾಡ್ಬೋದು. ಎಲ್ಲ ಡ್ಯಾಮೇಜ್ ಆಗ್ತಾ ಇದೆ, ಎಲ್ಲ ಭಾಳ ಏನಿದೆ. ಇಲ್ಲಿ ತೋರಿಸ್ತಿರುವಂತಹ ಈ ದಿಬ್ಬಗಳು ಯಾವಪ್ಪ ಅಂತಂದರೆ ಕೋಟೆ ಒಳಗಡೆ ನಾವು ಎಂಟ್ರೆನ್ಸಲ್ಲಿ ಬಂದಿವಲ್ಲ, ಮೇಲ್ಗಡೆ ಕಾಣ್ತಿರುವಂತಹ ಅದು ಗೋಪುರ. ಅದು
ಅದರದ್ದು ದಿಬ್ಬ ಅದು. ಈ ಕೆಳಗಡೆ ಕಾಣ್ತಾ ಇದೆಯಲ್ಲ ದಿಬ್ಬ, ಇವು 3 ಇವು ಒಳಗಡೆ ಹೋಗ್ತಿರುವಂತಹ ಮೇಲ್ಗಡೆ ಟಾಪಲ್ಲಿರುವಂತಹ ಗೋಡೆ ಅದು. ಹಾಗಾಗಿ ಅವೆಲ್ಲ ಎಲ್ಲ ಕಾಣ್ತಾ ಇದೆ, ಸೌದೆ ಎಲ್ಲ ಇದೆ. ಈ ಕೋಟೆಯನ್ನು ಟಿಪ್ಪು ಸುಲ್ತಾನ್ ಅವರು 1792ರಲ್ಲಿ ನಿರ್ಮಿಸಲಾಗಿದೆ ಅಂತ ಮಾಹಿತಿ ತಿಳಿದಿದೆ. ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಸುರಂಗ ಮಾರ್ಗವೂ ಇದೆ ಅಂತ ಹೇಳಲಾಗುವುದು. ನೋಡ್ಕೊಂಬರಬನ್ನಿ, ಸುರಂಗ ಮಾರ್ಗ ಎಲ್ಲಾದರೂ ಕಾಣಿಸ್ತಂದರೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬರೋಣ ಬನ್ನಿ. ಇದು ಇರುವುದು ಬೆಂಗಳೂರಿಂದ 226 ಕಿಲೋಮೀಟರ್, ಹಾಸನದಿಂದ 45 ಕಿಲೋಮೀಟರ್ ಇದೆ. ಇದು ಸಕಲೇಶ್ವರಪುರದಿಂದ 3 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ಕೊನೆಯದಾಗಿ ವೀಕ್ಷಕರಲ್ಲಿ ವಿನಂತಿ, ಇಲ್ಲಿ ಬಂದಂಥ ಟೂರಿಸ್ಟ್ಗಳು ಯಾರೇ ಆಗಿರಲಿ, ಇಲ್ಲಿ ಗೋಡೆ ಮೇಲೆ ಕೆತ್ತೋದಾಗಲಿ, ಹೆಸರು ಬರೆಯೋದಾಗಲಿ ಅಥವಾ ಗಲೀಜು ಮಾಡೋದಾಗಲಿ, ಬಾಟ್ಲುಗಳನ್ನು ಹಾಕೋದಾಗಲಿ ಅಥವಾ ಮಾಡಬೇಡಿ ಪ್ಲೀಸ್. ಥ್ಯಾಂಕ್ ಯು.